ಏನ್ ಲಲಿತಾ, ರಿಸಲ್ಟ್ ಬಂದ್ ವಾರ ಆಯ್ತು, ಮುಖ ಯಾಕೋ ಒಣಗಿದಂತಿದೆ. ಸ್ವೀಟ್ ಇನ್ನೂ ತಂದಿಲ್ಲ ನೀನು. ರಿಸಲ್ಟ್ ಏನೋ ಬಂತು ಕಿರಣ್ ಅಣ್ಣ, ಆದ್ರೆ ಮುಂದೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಬಡತನ, PUC ಮುಗಿಸಿ ಆಮೇಲೆ ಡಿಗ್ರಿ ಅಂತೆಲ್ಲ ಓದೋಕೆ ಹಣನೂ ಇಲ್ಲ. ಬೇಗ ಒಂದು ಕೆಲಸ ಸಿಕ್ಕ್ರೆ ಸಾಕು ಅನಿಸ್ತಿದೆ. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸಿಕೊಳ್ತೀಯಾ? ನನ್ನ ನೋಡು, ನಾನು ಕೂಡ ನಿನ್ನ ಹಾಗೆಯೇ ಯೋಚನೆ ಮಾಡ್ತಿದ್ದೆ. ಆಗ ನಾನು ಆರಿಸಿಕೊಂಡಿದ್ದು ITI. ATI ಅಂದ್ರೆ ಬರೀ ವೈರಿಂಗ್ ಮಾಡೋದಷ್ಟೇ ಅಲ್ವಾ? ಅಲ್ಲಿ ಭವಿಷ್ಯ ಇದೆಯಾ? ಇಲ್ಲ ಲಲಿತಾ, ಅದು ಕೇವಲ ವೈರಿಂಗ್ ಅಲ್ಲ, ಇದರಲ್ಲಿ ಟೆಕ್ನಾಲಜಿ ಮತ್ತು ಫ್ಯೂಚರ್ ಸ್ಕೋಪ್ ಇದೆ. ITI ಮಾಡೋದ್ರಿಂದ ನಿನಗೆ ಸಿಗೋ ಪ್ಲಸ್ ಪಾಯಿಂಟ್ಸ್ ಹೇಳ್ತೀನಿ. ಹೌದಾ, ಹೇಳಿ. ಮೊದಲನೇದು, ಸರ್ಕಾರಿ ಉದ್ಯೋಗ ಸುಲಭ. 2 ವರ್ಷದಲ್ಲಿ ನೀನು ವೃತ್ತಿಪರನಾಗಬಹುದು. ನಿಜವಾಗಿಯೂ? ಹೇಗೆ? ಸರಿಯಾದ ತರಬೇತಿಯಿಂದ ಮತ್ತು ಅಭ್ಯಾಸದಿಂದ. ಕೈಗೆಲಸದ ಅನುಭವ. ಇಲ್ಲಿ ಪುಸ್ತಕದ ಬದನೆಕಾಯಿಗಿಂತ ಹೆಚ್ಚಾಗಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಜ್ಞಾನ ಸಿಗುತ್ತೆ. ಓಹ್, ಅರ್ಥ ಆಯ್ತು. ರೈಲ್ವೆ, ಇಸ್ರೋನಂತವುಗಳಲ್ಲಿ ITI ಆದವರಿಗೆ ಸಾವಿರಾರು ಹುದ್ದೆಗಳಿರುತ್ತವೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀನೇ ಒಂದು ಗ್ಯಾರೇಜ್ ಅಥವಾ ವರ್ಕ್ಶಾಪ್ ಇಟ್ಕೊಂಡು 4 ಜನಕ್ಕೆ ಕೆಲಸ ಕೊಡಬಹುದು. ಲಲಿತಾ, ಇಲ್ಲಿಂದ ಹೊರಗಡೆ ಬರೋಣ. ಓಕೆ ಕಿರಣ್. ಇಲ್ಲಿ ರಸ್ತೆ ಬದಿ ದೊಡ್ಡ ಗಿಡ, ಅಲ್ಲಿ ನಿಂತು ಮಾತಾಡ. ಹೌದು, ಚೆನ್ನಾಗಿರುತ್ತೆ. ಹೌದಾ ಅಣ್ಣ? ಆದ್ರೆ ನನಗೆ ಯಾವ ಕೋರ್ಸ್ ತಗೋಬೇಕು ಅಂತ ಗೊತ್ತಿಲ್ಲ. ಕರೆಂಟ್ ಕೆಲಸದ ಮೇಲೆ ಆಸಕ್ತಿ ಇದ್ರೆ ಎಲೆಕ್ಟ್ರಿಷಿಯನ್ ಮಾಡು. ಕಂಪ್ಯೂಟರ್ ಇಷ್ಟ ಇದ್ರೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ರೇಟ್ ತಗೋ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಇದರಲ್ಲಿ ಬಹಳಷ್ಟು ವಿಭಾಗಗಳಿವೆ. ನಿನಗೆ ಮೆಕ್ಯಾನಿಕಲ್ ಇಷ್ಟ ಅಂದ್ರೆ ಫಿಟ್ಟರ್ ಅಥವಾ ಮೋಟಾರ್ ಮೆಕ್ಯಾನಿಕ್ ತಗೋ. ಹೌದಾ? ಹಾಗಾದ್ರೆ ಕಲಿಯಲು ಯಾವ ITI ಚೆನ್ನಾಗಿದೆ ಅಣ್ಣ? ಇಲ್ಲಿ ಹತ್ತಿರವಿರುವ ಮಹಿಳೆಯರಿಗಾಗಿಯೇ ಇರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಮಹಿಳಾ ಮಜಗಾವಿ ಬೆಳಗಾವಿಯಲ್ಲಿ ಭೇಟಿ ನೀಡು. ಸುಸಜ್ಜಿತ ಕಟ್ಟಡ, ಪ್ರಯೋಗ ಮಾಡಲು ಹೊಸ ಯಂತ್ರಗಳು, ನುರಿತ ಶಿಕ್ಷಕರು ಚೆನ್ನಾಗಿ ನಿನಗೆ ಕಲಿಸುತ್ತಾರೆ ಮತ್ತು ಪ್ಲೇಸ್ಮೆಂಟ್ ಕೂಡ ಮಾಡುತ್ತಾರೆ. ಅಲ್ಲದೆ ಫೀಸು ಕೂಡ ಬಹಳ ಕಡಿಮೆ. ನಾನು ಅಲ್ಲೇ ಕಲ್ತಿರೋದು. ಅಣ್ಣ, ಹಾಗಾದ್ರೆ SSLC ಮಾರ್ಕ್ಸ್ ಕಾರ್ಡ್ ತಗೊಂಡು ನಾಳೆ ಹೋಗಿ ITI ಹೋಗಿ ಅಡ್ಮಿಷನ್ ಬಗ್ಗೆ ವಿಚಾರಿಸ್ತೀನಿ. ಡಿಗ್ರಿ ಆದ ಮೇಲೆ ಕೆಲಸ ಹುಡುಕೋ ಬದಲು ITI ಕಲಿತ ಮೇಲೆ ಉದ್ಯೋಗ ಮಾಡೋದು ಎಷ್ಟೋ ಮೇಲು ಅಲ್ವಾ? ಖಂಡಿತ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಹಾಗೆ ಇವತ್ತು ತಾಂತ್ರಿಕ ಕೌಶಲ್ಯ ಇರೋರಿಗೆ ಜಗತ್ತಿನಾದ್ಯಂತ ಡಿಮ್ಯಾಂಡ್ ಇದೆ. ಹೌದಾ? ಸರಿಯಾದ ದಾರಿ ಆರಿಸಿಕೋ. ನಿನ್ನ ಶ್ರಮ ನಿನ್ನನ್ನು ಕೈ ಹಿಡಿಯುತ್ತೆ. SLC ಅಥವಾ PUC ಡಿಪ್ಲೊಮಾ ಪಾಸ್ ಆದ ವಿದ್ಯಾರ್ಥಿನಿಯರು ಮಹಿಳಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಬೆಳಗಾವಿಯಲ್ಲಿ ಹಾಜರಾಗಿ ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಪ್ರವೇಶ ಪಡೆದುಕೊಳ್ಳಿ. East or West, our ITI women is best.